ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ವ್ಲಾಗ್‌ನ ನಾನು ಆಲ್ಮೋಸ್ಟ್ ಸಂಜೆ ಆಗ್ತಾ ಬರ್ತಿದೆ ಅನ್ಕೋತೀನಿ. ಟೈಮ್ ಸಹ ನೋಡಿಲ್ಲ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸೀರೆ ಏನು ಅಂತ ಅನ್ಕೊತೀರೇನೋ. ಅರ್ನಿ ಕಲೆಕ್ಷನ್‌ಗೆ ಶೂಟ್ ಮಾಡಬೇಕಿತ್ತು. ಹೊಸದೊಂದು ಕಲೆಕ್ಷನ್ ಬಂದಿತ್ತು. ನನ್ನ ಒಂದು ಬ್ಲೌಸ್‌ಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಇತ್ತು. ಹಂಗಾಗಿ ಆ ಶೂಟ್ ಎಲ್ಲ ಮಾಡಿದೆ. ಬಟ್ ಯಾಕೋ ಸೀರೆ ತುಂಬಾನೇ ಇಷ್ಟ ಆಗೋಯ್ತು. ಸೊ ಹೆಂಗೂ ಮ್ಯಾಚಿಂಗ್ ಬ್ಲೌಸ್ ಇದೆ ಇಟ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ. ಲೆನಿನ್ ಸ್ಯಾರಿ. ಮೇ ಬಿ ನೀವು ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ಅರ್ನಿ ಕಲೆಕ್ಷನಲ್ಲಿ ಈ ಸೀರೆಗಳೇನೋ ಒಂದು 100 ಪೀಸಸ್ ಹೋಗ್ಬಿಟ್ಟಿರತ್ತೆ. ಬಿಕಾಸ್ ನಮ್ಮ ಪೇಜಲ್ಲಿ ಆ ಲೆನಿನ್ ಸ್ಯಾರೀಸ್ಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ಓಕೆ, ಅರ್ನಿ ಕಲೆಕ್ಷನ್ದು ಪಕ್ಕಕ್ಕಿಡೋಣ. ಅದಕ್ಕೆ ಅಂತಾನೆ ಸಪ್ರೇಟ್ ಪೇಜ್ ಇದೆ. ಅಲ್ಲಿ ಅಪ್ಡೇಟ್ಸ್ನ ಕೊಡ್ತಿರ್ತೀನಿ. ನಾನು ಜಾಸ್ತಿ ಇದರಲ್ಲಿ ಅಷ್ಟೊಂದು ಇದು ಮಾಡೋಕ್ಕೆ ಹೋಗೋದಿಲ್ಲ. ಸುಮಾರು ಜನ ಏನಂದರೆ ಆ ಪೇಜನ್ನು ಫಾಲೋನೇ ಮಾಡ್ಕೊಂಡಿರಲ್ಲ. ಲೈಕ್ ಈ ನಡುವೆ ಫೋನ್ ಕಾಲ್ಸ್ ಬರುತ್ತೆ. ನಮಗೆ ಗೊತ್ತೇ ಇಲ್ಲ ನೀವು ಸ್ಯಾರಿದು ಮಾಡ್ತಿದ್ದೀರಾ ಅಂತ ಹೇಳಿ ಅಂತ ಲೈಕ್ ಹಂಗೆ ಕೇಳ್ತಿರ್ತಾರೆ. ಸೊ ಆ ಪೇಜನ್ನು ಫಾಲೋ ಮಾಡಿಕೊಂಡ್ರೆ ಡೈಲಿ ಅಪ್ಡೇಟ್ಸ್ ಏನಿದೆ ಅದು ನಿಮಗೆ ಸಿಗ್ತಾ ಇರುತ್ತೆ. ಒಂದು ವೇಳೆ ಯಾರಾದರೂ ನೋಡ್ತಾ ಇರೋರು ಮಾಡ್ಕೊಳ್ದೇ ಇದ್ರೆ ಹೇಳ್ತಿದ್ದೀನಿ ಅಷ್ಟೇನೆ. ಸೊ ಇಷ್ಟಿದೆ. ಇನ್ನು ಇವತ್ತು ಏನೂ ಬೇರೆ ಕೆಲಸ ಇಲ್ಲ. ನಾರ್ಮಲ್ ಸ್ವಲ್ಪ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಸಂಜೆ ಅಂತ ಹೇಳೋದ್ನಲ್ವ. ಒಂಚೂರು ಸ್ವಲ್ಪ ಗಂಟ್ಲು ಇದು ಪ್ರಾಬ್ಲಮ್ ಇದೆ. ಮೊನ್ನೆ ನೈಟ್ ಏನಾಗಿದೆ ಅಂದರೆ ಐಸ್ ಕ್ರೀಮ್ ಏನೋ ತಂದಿಕ್ಕಿದ್ದಾರೆ ಮಕ್ಕಳು. ನಾನು ತಿಂದೇ ಇರಲಿಲ್ಲ. ಅವತ್ತು ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇತ್ತು ನನಗೆ. ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನೋ ಥರ. ಅದಕ್ಕೆ ಏನಿದೆ ಸ್ವೀಟ್ ಅಂದರೆ ನಮ್ಮ ಮನೇಲಿ ಯೂಶ್ವಲಿ ಸ್ವೀಟ್ಸ್ ಏನು ನಾವು ಜಾಸ್ತಿ ತರಲ್ಲ. ಆವಾಗ ನಮ್ಮ ಮನೆಯವರು ನೆನಪು ಮಾಡಿದ್ರು, ಐಸ್ ಕ್ರೀಮ್ ಇರಬೇಕು ನೋಡು ಅಂತ ಹೇಳಿ. ಆಲ್ಮೋಸ್ಟ್ 10 ಆಗೋಗ್ಬಿಟ್ಟಿತ್ತು. ಸೊ ತಿನ್ನಬಾರ್ದಿತ್ತು, ನಾನು ತಿಂದ್ಬಿಟ್ಟೆ. ಗಂಟ್ಲು ಹಿಡಿದ್ಬಿಡ್ತು. ನಾವು ಮಾಡೋ ಸ್ವಲ್ಪ ತಪ್ಪುಗಳು ಏನಿದೆ ಅದಕ್ಕೆ ನಾವು ಎಷ್ಟು ದಿನ ಸಫರ್ ಆಗಬೇಕು ಅನ್ನೋದು ಇರತ್ತೆ ನೋಡಿ. ಮೊನ್ನೆ ಅಂತೂ ಫುಲ್ಲು ನೆಗಡಿ ಆಗಿಬಿಟ್ಟು ತಲೆನೋವು ತುಂಬ ಸಫರ್ ಪಟ್ಟಿದ್ದೀನಿ. ಇವಾಗ ಸ್ವಲ್ಪ ಬೆಟರು. ಬಟ್ ಆದರೂ ಗಂಟ್ಲು ಸ್ವಲ್ಪ ಇನ್ನೂ ಇದಾಗೇ ಇದೆ. ಇನ್ನು ಇವತ್ತು ಅಡುಗೆ ಕೆಲಸನೂ ಏನೂ ಇಲ್ಲ, ಎಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ಜಸ್ಟ್ ಸ್ವಲ್ಪ ಹೊತ್ತು ಎಲ್ಲ ಕೆಲಸ ಮುಗಿಸಿದ್ದೀನಿ. ನನಗೆ ಅಂತ ಒಂದು ಸ್ವಲ್ಪ ಹೊತ್ತು ಫ್ರೀ ಟೈಮ್ ತೊಗೋಬೇಕಾಗತ್ತೆ ಅಷ್ಟೇ, ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಈಗ ಈ ವಿಡಿಯೋನ ಶುರು ಮಾಡಿದ್ದೀನಿ. ಬಿಕಾಸ್ ಏನಕ್ಕೆ ಅಂತ ಅಂದರೆ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಸೊ ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಇದೊಂಥರ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆಲ್ರೆಡಿ ನಾನು ಓಪನ್ ಮಾಡಿ ಅದನ್ನೆಲ್ಲ ನೋಡಿಬಿಟ್ಟಿದ್ದೀನಿ. ಸೊ ಹಾಗೆ ನಿಮಗೂ ಒಂದ್ಸತಿ ಶೇರ್ ಮಾಡ್ತೀನಿ ಅದ್ರ ಬಗ್ಗೆ. ಅದು ಪ್ರಾಡಕ್ಟು ಆ್ಯಕ್ಚುಲಿ ಈ ಕಡೆ ತೋರಿಸ್ಬೇಕು. ಇಂಡಸ್ ವ್ಯಾಲಿದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ನಾನು ರೆಗ್ಯುಲರ್ ಆಗಿ ತರಿಸ್ತೀನಿ. ಬಟ್ ಇದು ನಿಜವಾಗ್ಲೂ ನಾನು ಹುಡುಕ್ತಾ ಇದ್ದೆ. ಅಂದರೆ ಈ ಥರದ್ದು ಒಂದು ತಗೋಬೇಕು ಅಂತ ನನಗೆ ತುಂಬ ದಿನದಿಂದ ಅನ್ಕೋತಾನೆ ಇದೆ. ಬಟ್ ಲಕ್ಕೀಲಿ ಇಂಡಸ್ ವ್ಯಾಲಿ ಅವರೇ ಇದನ್ನು ಲಾಂಚ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ. ನೋಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ಈ ಮಂತ್ಗೆ ಇದನ್ನೇ ಬುಕ್ ಮಾಡಿಕೊಂಡೆ. ಆ್ಯಸ್ ಯೂಶ್ವಲ್ ನಾನು ತುಂಬ ಸತಿ ಹೇಳಿದ್ದೀನಿ, ವಿತ್ ಲಿಡ್ ಅನ್ನೋದು ಬರುತ್ತೆ. ಇಂಡಸ್ ವ್ಯಾಲಿಲಿ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ಗೂ 90% ಪ್ರಾಡಕ್ಟ್ಸ್ಗೆ ಲಿಡ್ ಬಂದೇ ಬರುತ್ತೆ. ಇದು ನಿಮಗೆಲ್ಲ ಗೊತ್ತೇ ಇರತ್ತೆ. ಸೆರಾಮಿಕ್ ಕೋಟಿಂಗು ಕ್ಯಾಸ್ಟ್ರಾಯಿಲು. ಸೊ 100% ಇದು ಟಾಕ್ಸಿಕ್ ಫ್ರೀ ಆಗಿರತ್ತೆ. ಸೊ ಹಾಗಾಗಿನೇ ನಾನು ಇಷ್ಟು ದಿನ ಇದನ್ನು ತಗೋಬೇಕು ಅಂತ ಅಂದ್ಕೊಂಡ್ರು ನನಗೆ ಒಳ್ಳೆ ಕ್ವಾಲಿಟಿ ಅನ್ನೋದು ಬೇಕಿತ್ತು. ಸೊ ನನಗೆ ಇಂಡಸ್ ವ್ಯಾಲಿ ಅಂತಂದರೆ ಆಲ್ಮೋಸ್ಟ್ ಆಲ್ ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಈ ಬ್ರ್ಯಾಂಡ್ ಮೇಲೆ ಸ್ವಲ್ಪ ಚೆನ್ನಾಗಿದೆ ಐಟಮ್ಸ್ ಅಂತ ಗೊತ್ತಿತ್ತಲ್ವ. ಸೊ ಹಾಗಾಗಿನೇ ನಾನು ಬೇರೆ ಯಾವ ಬ್ರ್ಯಾಂಡಲ್ಲೂ ಈ ಥರ ಒಂದು ಕ್ಯಾಸ್ಟ್ರಾಯಿಲ್ನ ನಾನು ತರಿಸ್ಕೊಂಡಿರಲಿಲ್ಲ. ಬಟ್ ಇವರು ಲಾಂಚ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಾನು ಇದನ್ನು ತರಿಸ್ಕೊಂಡೆ. 24 ಸೆಂಟಿಮೀಟರ್ಸ್ ಅನ್ನೋದು ಇದೆ ಇದು ಒಂದು. ಹಾಗೇನೆ ಇದು ನಿಮ್ಗೆ ಆಗಲೇ ಹೇಳ್ದಂಗೆ 24 ಸೆಂಟಿಮೀಟರ್ಸ್ ಸೆರಾಮಿಕ್ ಕೋಟಿಂಗು ಕ್ಯಾಸ್ಟ್ರಾಲ್ ಆಗಿರತ್ತೆ. ಮತ್ತು 100% ಟಾಕ್ಸಿನ್ ಫ್ರೀ ಆಗಿದೆ ಇದು. ಹಾಗೇನೆ PFOA ಆ್ಯಂಡ್ PFAS. ಸೊ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, PFOA ಆ್ಯಂಡ್ PFAS ಫ್ರೀ ಆಗಿರತ್ತೆ ಈ ಒಂದು ಕ್ಯಾಸ್ಟ್ರಾಯಿಲ್ ಬಂದು. ಇದು ನಾವು ಇಂಡಕ್ಷನ್ ಸ್ಟವ್ಗೂ ಯೂಸ್ ಮಾಡ್ಬೋದು. ಹಾಗೇನೆ
ಗ್ಯಾಸ್ ಸ್ಟವ್ ಮೇಲೂ ಯೂಸ್ ಮಾಡ್ಕೊಬೋದು. ಸೊ ಲಿಡ್ಡು ನೋಡ್ಬೋದು ಈ ಥರ ಬಂದಿದೆ. ತುಂಬಾ ಇಷ್ಟ ಆಗಿ ನಾನು ಇದನ್ನು ಬುಕ್ ಮಾಡಿಕೊಂಡೆ. ಅಂದರೆ ವೆಯ್ಟ್ ಮಾಡ್ತಿದ್ದೆ ತುಂಬ ದಿನದಿಂದ ಈ ಥರದ್ದೊಂದು ತೊಗೋಬೇಕು ಅಂತ ಹೇಳಿ. ಸೊ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಒಂದು ಉರುಳಿನ ತರಿಸಿದ್ದೀನಿ. ಸೊ ಇದು ಅಷ್ಟೇ ನಿಮಗೆ 3 ಲೀಟರ್ಸ್ ಕೆಪಾಸಿಟಿ ಬಂದಿದೆ. ಹಾಗೆಯೇ ಇಂಡಸ್ ವ್ಯಾಲಿ ಬಂದು ಟ್ರಿಪ್ಲೆ ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ ಆಗಿರತ್ತೆ. ನಂಬರ್ 1 ಕುಕ್ವೇರ್ ಅಂತಲೇ ಹೇಳ್ಬೋದು ಇಂಡಿಯಾಗೆ. ಹಾಗೆಯೇ ಇದು ಇಂಡಕ್ಷನ್ ಸ್ಟವ್ಗೂ ಯೂಸ್ ಮಾಡ್ಬೋದು ನಾವು, ಮತ್ತು ಗ್ಯಾಸ್ ಸ್ಟವ್ಗೂ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಪ್ರಾಡಕ್ಟು, ಮತ್ತು ಎಷ್ಟು ಗಟ್ಟಿಯಾಗಿರತ್ತೆ ಗೊತ್ತಾ ಇದು. ಅಂದರೆ ತುಂಬ ಜನ ನಿಮ್ಮಲ್ಲೂ ಇಂಡಸ್ ವ್ಯಾಲಿ ಯೂಸ್ ಮಾಡಿರೋರಿಗೆಲ್ಲ ಗೊತ್ತೇ ಇರತ್ತೆ. ಸ್ಟೀಲ್ ಮಾತ್ರ ಅಷ್ಟು ಚೆನ್ನಾಗಿರತ್ತೆ, ಮತ್ತು ವಾಶ್ ಮಾಡೋಕ್ಕೂ ಈಸಿ, ಬೇಗ ಇದು ತಳ ಅಂಟಲ್ಲ. ಮತ್ತು ಇದಕ್ಕೂ ಸಹ ವಿತ್ ಲಿಡ್ ಅನ್ನೋದು ಕೊಟ್ಟಿದ್ದಾರೆ. ಸೊ ನನಗೇನಂದರೆ ಕೆಲವೊಂದು ಈ ಪಲ್ಯಗಳೆಲ್ಲ ಜಾಸ್ತಿ ಮಾಡ್ತಿರ್ತೀನಲ್ವ, ಕರೀಸ್ ಎಲ್ಲ, ಅದಕ್ಕೆಲ್ಲ ಚೆನ್ನಾಗಿರತ್ತೆ ಅಂತ ಹೇಳಿ ಸೊ ನಾನು ನೋಡ್ತಾನೆ ಇರ್ತೀನಿ ಹೊಸ್ದಾಗಿ ಏನೇನು ಲಾಂಚ್ ಮಾಡ್ತಿರ್ತಾರೆ. ನನಗೆ ಸ್ವಲ್ಪ ಒಡವೆ, ಸೀರೆ, ಈ ಪಾತ್ರೆ ಕ್ರೇಜ್ ಜಾಸ್ತಿ. ನೋಡಿ ನಾನು ಬುಕ್ ಮಾಡ್ಕೋತಿರ್ತೀನಿ. ಇದು ತುಂಬಾ ಇಷ್ಟ ಆಯಿತು ನನಗೆ. ಇದರಲ್ಲಿ ಫ್ರೈಯಿಂಗ್ ಪ್ಯಾನು ಒಂದಿದೆ, ನೋಡೋಣ ಅದು ನೆಕ್ಸ್ಟ್ ಮಂತ್ಗೆ ಅಂತ ಹೇಳಿ ಕಾಟ್ಕಾಕಿಟ್ಟಿದ್ದೀನಿ. ಆದರೆ ಅದನ್ನು ತೊಗೋತೀನಿ ನೆಕ್ಸ್ಟ್ ಮಂತ್ಗೆ. ರೈಟ್ ನಾವು ಇವೆರಡನ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್. ಲಿಂಕ್ಸ್ ಎಲ್ಲ ಏನಿದೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆಯೇ ನನ್ನ ಒಂದು ಕೂಪನ್ ಕೋಡು ಪುಷ್ಪಾ ಮಹೇಶ್ ಅಂತ ಹೇಳಿ ನೀವೇನಾದರೂ ಯೂಸ್ ಮಾಡಿದ್ದೀರಾ ಅಂದರೆ ನಿಮಗೆ ಒಂದು 12% ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಹಾಗೆಯೇ ನಾನು ವೆಬ್ಸೈಟ್ ಲಿಂಕನ್ನು ಸಹ ಹಾಕಿರ್ತೀನಿ. ಇದಲ್ದಿರಾ ನೀವು ನಮ್ಮ ಮನೇಲಿ ನಾನು ಯೂಸ್ ಮಾಡುವಂಥ ತುಂಬ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸು, ಮತ್ತು ಹೊಸದಾಗಿ ಅವ್ರು ಇನ್ನೂ ಏನೇನು ಲಾಂಚ್ ಮಾಡಿದ್ದಾರೆ ಎಲ್ಲಾನು ನಿಮಗೆ ಸಿಗತ್ತೆ. ಸೊ ನೀವು ಯಾವ್ದು ನೋಡಿದ್ರೂ ಬುಕ್ ಮಾಡ್ಕೋಬೋದು. ಬಟ್ ನನ್ನ ಕೂಪನ್ ಕೋಡ್ ಯೂಸ್ ಇದ್ದೀರಾ ಅಂದರೆ ಸ್ವಲ್ಪ ನಿಮಗೆ ಅದೇ ಆಗಲೇ ಹೇಳ್ದಂಗೆ 12% ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲೇಡೀಸ್ಗೆ ಹೇಗಿರುತ್ತೆ ಅಂತಂದ್ರೆ ಹೊಸದಾಗಿ ನಾವ್ ಏನಾದ್ರೂ ಒಂದು ಐಟಮ್ ತಗೊಂಡ್ ಬರ್ತೀವಿ ಅಂತಂದ್ರೆ ಅದ್ರಲ್ಲಿ ಅಡ್ಗೆ ಮಾಡ್ಬಿಡ್ಬೇಕು, ಅಂದ್ರೆ ಏನೇ ಆಗ್ಲಿ ಯೂಸ್ ಮಾಡ್ಬೇಕು ಅನ್ನೋ ಒಂದು ಕ್ರೇಜ್ ಇರುತ್ತೆ. ನನಗ್ ಸಿಕ್ಕಾಪಟ್ಟೆ ಇದೆ. ನಾನು ಅದು ಎಸ್ಪೆಷಲಿ ಪಾತ್ರೆಗಳೇನಾದ್ರೂ ತಗೊಂಡ್ ಬಂದಿದ್ದೀನಿ ಅಂತಂದ್ರೆ ನನ್ಗೆ ಅದನ್ನ ಅಂದ್ರೆ ಓಪನ್ ಮಾಡಿ ಅದನ್ನ ಶೂಟ್ ಮಾಡಿ ಅಲ್ಲಿವರೆಗೂ ಕೆಲವು ಸತಿ ಪೇಷನ್ಸ್ ಇರಲ್ಲ. ಅಡ್ಗೆ ಮಾಡೋಣ, ಇದ್ರಲ್ಲಿ ಟ್ರೈ ಮಾಡೋಣ ಅನ್ನೋ ತರ ಇರತ್ತೆ. ಇನ್ನ ಇದು ಸ್ಟಿಕ್ಕರ್ಸ್ ಎಲ್ಲ ತೆಗೆದ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಅಲ್ವಾ ಮಾಡ್ಕೋಬೇಕು. ಮತ್ತೆ ಇವತ್ತು ನಾನು ಆಲ್ರೆಡಿ ಎಲ್ಲ ಮಾಡಿಕ್ಬಿಟ್ಟಿದ್ದೆ. ಸೊ ಹಂಗಾಗಿ ನನ್ಗೆ ಅಡ್ಗೆ ಕೆಲಸ ಏನೂ ಇರ್ಲಿಲ್ಲ. ಸರಿ ಇಡು, ತೊಳೆದೆಲ್ಲ ನೀಟ್ ಮಾಡಿ ಇಟ್ಕೊಳ್ಳೋಣ, ಬೆಳಿಗ್ಗೆಗೆ ಮಾಡ್ಕೋಬಹುದು ಇದ್ರಲ್ಲಿ ಅಡ್ಗೆ ಅಂತ ಹೇಳಿ ಅನ್ಕೊಂಡೆ. ಇನ್ನು ಹೊಸ ಪಾತ್ರೆಗಳು ತಗೊಂಡಾಗೆಲ್ಲ ಸ್ವೀಟೇ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮನೇಲಿ ಫಸ್ಟ್ ಆಫ್ ಆಲ್ ಸ್ವೀಟ್ ತುಂಬಾ ಅಂದ್ರೆ ತುಂಬಾ ಕಡಿಮೆನೆ ನಾನು ಮಾಡೋದು. ನೀವು ನನ್ನ ರೆಗ್ಯುಲರ್ ಆಗಿ ನನ್ನ ಚಾನಲ್ನ ನೋಡ್ತಿದ್ರೆ ತುಂಬಾ ರೇರ್ ಆಗಿ ನಾವು ಸ್ವೀಟ್ ಎಲ್ಲ ಮಾಡ್ತೀವಿ. ಬಿಕಾಸ್ ಮಕ್ಕಳು ಅಷ್ಟೊಂದು ಇಷ್ಟ ಪಡೋದಿಲ್ಲ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಷ್ಟ ಆಗುತ್ತೆ. ಬಟ್ ನನ್ಗೆ ಏನಂದ್ರೆ ಸಕ್ಕರೆ ಹಾಕಿ ಸ್ವೀಟ್ ಮಾಡೋದು ನನ್ಗೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಬೆಲ್ಲ ಹಾಕಿ ಮಾಡೋ ಸ್ವೀಟ್ ಆದ್ರೆ ಒಂಚೂರು ಅದು ಇದು ಮಾಡ್ಬಿಡ್ತೀನಿ. ಇವಾಗಿಂದಾನೇ ಅಂತಲ್ಲ, ನನಗೆ ಚಿಕ್ಕ ವಯಸ್ಸಿಂದನೂ ಒಂಥರ ಸಕ್ಕರೆ ಮೇಲೆ ಅಷ್ಟೊಂದು ಇದಿಲ್ಲ. ಅಂದ್ರೆ ಇವಾಗೆಲ್ಲ ಸಕ್ಕರೆ ಹನ್ನೆಲ್ದಿ ಅಂತ ಹೇಳ್ತಾರಲ್ವ, ನಾವ್ ಇವನ್ ಚಿಕ್ಕ ವಯಸ್ಸಲ್ಲೇನೆ ನನಗೆ ಸಕ್ಕರೆ ಮೇಲೆ ಹನ್ನೆಲ್ದಿ ಅನ್ನೋ ಫೀಲ್ ಬಂದ್ಬಿಟ್ಟಿತ್ತು. ಏನಕ್ಕೆ ಆ ಥರ ಬಂದಿತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹಂಗಾಗಿ ನಾನು ಜಾಸ್ತಿ ಸಕ್ಕರೆನ ಯೂಸ್ ಮಾಡೋದೇ ಇಲ್ಲ. ಒಂದು ಅರ್ಧ kg ತಗೊಂಡ್ ಬಂದ್ರೆ ನಮ್ಮ ಮನೇಲಿ ಅದೇ ಎಷ್ಟೋ ಒಂದು ತಿಂಗಳಿಗೆಲ್ಲ ಅದೇ ಆಗತ್ತೆ. ಅದು ಗೆಸ್ಟ್ ಯಾರಾದ್ರೂ ಬಂದ್ರೆ ಕಾಫಿನೋ ಜ್ಯೂಸೋ ಮಾಡಿದಾಗ. ಇವನ್ ನೀವು ನೋಡಿದ್ರೆ ನಾವ್ ಇವನ್ ಹೆಲ್ದಿ ಡ್ರಿಂಕ್ಸ್ ಮಾಡಿದ್ರು ಅಷ್ಟೇನೆ ಆದಷ್ಟು ನಾನು ಉಪ್ಪು, ಪೆಪ್ಪರ್ ಪೌಡರು, ಇಲ್ಲ ಮಿಲ್ಕ್ ಶೇಕ್ ಮಾಡ್ಲಿ, ಏನೇ ಮಾಡ್ಲಿ ಎಲ್ಲದಕ್ಕೂ ಉಪ್ಪು ಪೆಪ್ಪರ್ ಪೌಡರ್ನೇ ಯೂಸ್ ಮಾಡ್ತಿರ್ತೀನಿ. ಅಂದ್ರೆ ಮಿಲ್ಕ್ ಶೇಕ್ಗೆ ಉಪ್ಪು ಪೆಪ್ಪರ್ ಪೌಡರ್ ಹಾಕಲ್ಲ. ಅಂದ್ರೆ ಲೈಕ್ ದ್ರಾಕ್ಷಿ ಮತ್ತೆ ಅಂಜೂರ ಅದನ್ನ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದು, ಆ ಥರ ಸ್ವೀಟ್ನೆಸ್ಗೆ ಆಲ್ಟರ್ನೇಟ್ ಹುಡುಕ್ತಾ ಇರ್ತೀನಿ. ಸಕ್ಕರೆಗೆ ಬೇರೆ ಏನು ಅನ್ನೋದು ಅದೇನೋ ಒಂದು ಕೆಲವೊಂದು ಏನಾಗುತ್ತೆ ಅಂದ್ರೆ ನಮ್ಮ ಮೈಂಡಲ್ಲಿ ಏನಾದರೂ ಕುತ್ಕೊಂಡ್ಬಿಟ್ರೆ ಅದೇ ಇರುತ್ತೆ ಅಲ್ವಾ. ಹಂಗಾಗಿ ಸೊ ನಾನೇನೋ ಹೇಳಕ್ ಹೋಗಿ ಇನ್ನೇನೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇನ್ನ ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀನಿ ಮನೇಲಿ. ಸೊ ಹೊಸ ಪಾತ್ರೆಗಳಲ್ಲೇನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಾವು ಭಾನುವಾರ ನಾನ್ ವೆಜ್ ಮಾಡಿರ್ಲಿಲ್ಲ. ನಮ್ಮ ಮನೇಲಿ ಯೂಶುವಲಿ ವಾರಕ್ಕೆ ಒಂದೇ ಸತಿ ಮಾಡ್ತೀವಿ, ಇಲ್ಲ ಮ್ಯಾಕ್ಸಿಮಮ್ ಮಾಡಿದ್ರೆ 2 ಸತಿ ಮಾಡ್ತೀವಿ ಅಷ್ಟೇನೆ. ಯಾಕಂದ್ರೆ ನಾನು ಗುರುವಾರ, ಶುಕ್ರವಾರ, ಸೋಮವಾರ ಲೈಕ್ ಈ ತರ ವಾರದಲ್ಲಿ ಒಂದು 3-4 ದಿನ ನಾನು
ತಿನ್ನೋದು ಇಲ್ಲ, ಮಾಡೋದು ಇಲ್ಲ. ಸೊ ನಮಗ್ ಸಿಗೋದೇ ಮ್ಯಾಕ್ಸಿಮಮ್ ಅಂದ್ರೆ ಬುಧವಾರ ಭಾನುವಾರ ಈ 2 ಟೈಮು. ಸೊ ಭಾನುವಾರ ಮಾಡಿಲ್ಲ ಅಂದ್ರೆ ಬುಧವಾರ ಮಾಡ್ಕೊಳ್ಳೋದು, ಈ ತರ ಮಾಡ್ತಾ ಇರ್ತೀನಿ ಅಷ್ಟೇನೆ. ಸೊ ಹಂಗಾಗಿ ಇವತ್ತು ಅಂದ್ರೆ ದೋಸೆಗೆ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೆ. ಮಟನ್ ತಗೊಂಡ್ ಬಂದಿದ್ರು, ಅಂದ್ರೆ ತುಂಬಾ ದಿನ ಆಗಿತ್ತು. ಮಟನ್ನು ಅಷ್ಟೇ ಕಡಿಮೆನೆ ನಾವು ತಿನ್ನೋದು, ಬಿಕಾಸ್ ಮಕ್ಕಳು ತಿನ್ನೋದಿಲ್ಲ ಅಲ್ವಾ, ನಾನು ಮತ್ತೆ ಮನೆಯವ್ರು ಇಬ್ರೇನೆ. ಹಂಗಾಗಿ ಸ್ವಲ್ಪ ನಾನೇ ಅವಾಯ್ಡ್ ಮಾಡ್ತಿರ್ತೀನಿ. ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗತ್ತೆ. ನಾನೇನೆ ಅಯ್ಯೋ 2 ಮಾಡ್ಬೇಕು, ಹೋಗ್ರಿ ಯಾರು ತಿಂತಾರೆ. ಮತ್ತೆ ಈ ನಾನ್ ವೆಜ್ ಏನಾಗಿ ಹೋಗ್ಬಿಡತ್ತೆ ಅಂದ್ರೆ, ಈಗ ಬುಧವಾರ ಮಾಡ್ತೀವಿ ಅನ್ಕೊಳ್ಳಿ, ಗುರುವಾರ ನಾವು ತಿನ್ನೋದಿಲ್ಲ. ಸೊ ಎಗೇನ್ ಅದನ್ನ ಇಟ್ಕೊಂಡು ಮತ್ತೆ ಅದನ್ನ ಬಿಸಿ ಮಾಡ್ಕೊಂಡು ತಿನ್ನೋದಕ್ಕೂ ನನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಂಗಾಗಿ ಆದಷ್ಟು ನಾನು ಅವಾಯ್ಡ್ ಮಾಡ್ತಾ ಇರ್ತೀನಿ. ಜಾಸ್ತಿ ಕ್ವಾಂಟಿಟಿಲಿ ತರಿಸೋದು ಆ ಥರ ಎಲ್ಲ 2-3 ಥರ ತರಿಸೋದು ಹಂಗೆಲ್ಲ. ಯಾರಾದರೂ ಗೆಸ್ಟ್ ಬಂದರೆ ಓಕೆ. ಸೊ ಆ ರೀತಿ ಮಾಡಿಕೊಂಡು ಇನ್ನು ಇವತ್ತು ಮಟನ್ ಸಾರು ಮಾಡಿಬಿಟ್ಟು ಹಾಗೇನೆ ಚಿಕನ್ನು ಗ್ರೇವಿ ಪಾವನಿನೇ ಮಾಡಿದ್ಲು. ಇದು ಆ್ಯಕ್ಚುಲಿ ನಾನು ಮಿನಿ ವ್ಲಾಗ್ನ ಹಾಕಿದ್ದೆ, ರೆಸಿಪಿ ಎಲ್ಲ ಮಾಡಿದ್ದು ತುಂಬಾನೇ ಟೇಸ್ಟಿಯಾಗಿ ಮಾಡಿದ್ಲು. ಸರಿ, ಇನ್ನು ಅಡುಗೆ ಎಲ್ಲ ಊಟದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಆ್ಯಸ್ ಯೂಶುವಲ್ ಕ್ಲೀನಿಂಗು ಅದು ಇದು ಅಂತ ಇತ್ತು. ಮತ್ತೆ ನಾನು ಶೂಟ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಐ ಥಿಂಕ್ ಅನ್ಕೋತೀನಿ, ಒಂದು ಫಂಕ್ಷನ್ ಇತ್ತು ಫ್ಯಾಮಿಲಿಲಿ. ಸೊ ಆ ಫಂಕ್ಷನ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆದೆ. ಆ್ಯಕ್ಚುಲಿ ಹೋಗೋಕ್ಕಿಂತ ಮುಂಚೆ ನಾನೊಂದು ಶೂಟ್ ಮಾಡಿಕೊಂಡು ನಿಮಗೆ ಹಂಗೆ ರಾ ವಾಯ್ಸಲ್ಲಿ ಹೇಳೋಣ ಯಾವ ಫಂಕ್ಷನ್ ಏನು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ಆ ಮೂಮೆಂಟಲ್ಲಿ ಏನಾಯಿತು ಅವತ್ತಿನ ದಿನ ಅಂದರೆ, ನಮ್ಮ ಸ್ಟಾಫು ಒಬ್ಬರು ರಜಾ ಹಾಕ್ಬಿಟ್ಟಿದ್ರು, ಇನ್ನೊಬ್ರು ಬಂದು ಪರ್ಮಿಷನ್ ತಗೊಂಡಿದ್ರು ಆಫ್ ಡೇ ಬರ್ತೀವಿ ಅಂತ ಹೇಳಿ. ಕೆಲವು ಸತಿ ಹೆಂಗಾಗುತ್ತೆ ಅಂದರೆ, ನಾವೆಲ್ಲಾದರೂ ಹೋಗ್ಬೇಕು ಅಂದಾಗ್ಲೇ ಫುಲ್ಲು ಒಂಥರ ಟೆನ್ಷನ್ ಆಗೋಗ್ಬಿಡತ್ತೆ. ಸೊ ಇಬ್ರು ಒಂದೇ ಸತಿ ನನಗೆ ಬರ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಇಬ್ಬರದು ಪಾಪ ಅವ್ರದ್ದೇ ಆದ ಒಂದು ರೀಸನ್ಸ್ ಇತ್ತು. ಇಬ್ಬರಿಗೂ ನಾನು ಆಗಲ್ಲ ಅನ್ನೋಕೆ ಆಗಲೇ ಇಲ್ಲ. ಸೊ ಆಮೇಲೆ ನಾನು ರೆಡಿ ಎಲ್ಲ ಆಗ್ತೀನಿ. ಅವತ್ತಿನ ದಿನನೇ ನನಗೆ ಕಸ್ಟಮರ್ ಅಂದರೆ ಕ್ಲೈಂಟ್ಸ್ ಬಂದ್ಬಿಟ್ರು ಸ್ಯಾರೀಸ್ನ ನೋಡೋದಕ್ಕೆ. ತುಂಬ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಪಾಪ ಅವ್ರಿಗೂ ಅಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ರು ನಾನು ರೆಡಿಯಾಗಿದ್ದು ನೋಡ್ಬಿಟ್ಟೆ ಅಂದರು, ಮೇಡಮ್ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಹೌದು ಅಂತ ಹೇಳಿ ಆಮೇಲೆ ಅವ್ರನ್ನೆಲ್ಲ ಅಟೆಂಡ್ ಮಾಡಿ ಅವ್ರಿಗೆಲ್ಲ ಕೊಟ್ಟು ಕಳಿಸಿ ಈ ಮಧ್ಯದಲ್ಲಿ ನನಗೆ ಶೂಟ್ ಮಾಡ್ಕೊಳಕ್ ಆಗಲೇ ಇಲ್ಲ. ಸರಿ, ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಅಂತ ಹೇಳಿ ನಾನು ಹಾಗೆ ಫಂಕ್ಷನ್ಗೆ ಹೊರಟಿದ್ದು. ಇನ್ನು ನಾವು ಹೋಗಿದ್ದು ಫಂಕ್ಷನ್ ಅಂದರೆ ಒಂದು ನಾಮಕರಣ ಆಯಿತು ನಮ್ಮ ಫ್ಯಾಮಿಲಿಲಿ. ಅಂದರೆ ನಮ್ಮ ಅಕ್ಕನ ಮೊಮ್ಮಗಂದು, ಅಂದರೆ ಮಗ. ಆ್ಯಕ್ಚುಲಿ ಏನಂದರೆ ನಮ್ಮ ಫ್ಯಾಮಿಲೀಸಲ್ಲಿ ಯಾವ ಥರ ಇರುತ್ತೆ ಅಂದರೆ, ನಾನು ಆ ಫಂಕ್ಷನಲ್ಲಿ ರೇಗಿಸ್ತಾ ಇದ್ದೆ ಎಲ್ಲಾರ್ನೂ. ಹೆಂಗಿರುತ್ತೆ ಅಂದರೆ, ಒಂದು ಹುಡುಗಿ ಇರ್ತಾಳೆ ಅನ್ಕೊಳ್ಳಿ, ಆ ಹುಡುಗಿಗೆ ಮದುವೆ ಸೆಟ್ ಆಗತ್ತೆ ಅಂದರೆ ಹುಡುಗ ಬಂದು ನೋಡ್ಕೊಂಡು ಹೋದ್ಮೇಲೆ ಎಗೇನ್ ಎಲ್ಲಾರ ಮನೇಲೂ ಇರುತ್ತೆ ಅಲ್ವಾ ಈ ರಿಚುವಲ್ಸು. ಸೊ ನಿಯರ್ ಬೈ ಇದ್ದಾಗ ಏನಾಗುತ್ತೆ, ಹುಡುಗಿ ಮನೆಗೆ ಬಂದಾಗ್ಲೂ ನಾವು ಹೋಗ್ಬೇಕು, ಮತ್ತೆ ಹುಡುಗಿಯವರು ಹುಡುಗನ ಮನೆಗೆ ಹೋದಾಗ್ಲೂ ನಾವು ಹೋಗ್ಬೇಕಾಗತ್ತೆ ಜೊತೆಲಿ. ಅದಾದ್ಮೇಲೆ ಎಲ್ಲ ಓಕೆ ಆಗತ್ತೆ, ಮಾತುಕತೆ ಆಗತ್ತೆ, ಅವಾಗ ಒಂದ್ಸತಿ ಹೋಗು, ಆಮೇಲೆ ಎಂಗೇಜ್ಮೆಂಟು ಅವಾಗ ಹೋಗು. ಅದಾದ್ಮೇಲೆ ಮದ್ವೆ ಸೆಟ್ ಆಗ್ತಿದ್ದಂಗೆನೆ ಈಗೇನು ಬಳೆ ಶಾಸ್ತ್ರ, ಚಪ್ರ ಶಾಸ್ತ್ರ ಅಂತ ಅನ್ಕೊಂಡು ಸೊ ಇನ್ನು ಮದುವೆ ಇರತ್ತೆ. ಸೊ ಅವ್ರು 1 ವರ್ಷ 2 ವರ್ಷ ಗ್ಯಾಪ್ ಕೊಟ್ರೆ ಓಕೆ. ಹಿಂದೆನೆ ಏನಾದರೂ ಕನ್ಸೀವ್ ಆಗಿದ್ದಾರೆ ಅಂದರೆ ಮತ್ತೆ ಅಗೇನ್ ಸೀಮಂತ, ಮತ್ತೆ ಮಗು ಡೆಲಿವರಿ ಆದರೆ ಅಗೇನ್ ಸ್ನಾನ ಮಾಡಿಸ್ತಾರೆ. ಅವಾಗ ಒಂದ್ಸತಿ ಅದೇ ನಿಯರ್ ಬೈ ಅವರಾದರೆ ಕರೀತಾರೆ, ಅವಾಗ ಹೋಗ್ಬೇಕು. ಆಮೇಲೆ ನಾಮಕರಣ, ಮತ್ತೆ ಅಗೇನ್ ಕೂದಲೇನಾದರೂ ಕೊಟ್ಟಾಗ ಅದೊಂದು ಫಂಕ್ಷನ್. ನಿಜವಾಗ್ಲೂ ಹೆಂಗಿರುತ್ತೆ ಅಂದರೆ ನಮ್ಮ ಮನೆಗಳಲ್ಲಿ. ಅದಕ್ಕೆ ನಾನು ಫಂಕ್ಷನ್ ಅಂತ ಅಂದ್ಬಿಟ್ಟು ಹೋಗ್ತಾನೆ ಇರ್ತೀನಿ. ಇವಾಗ ನೋಡಿ, ಈಗೇನು ನಾನು ಈ ಫಂಕ್ಷನ್ಗೆ ಹೋಗಿದ್ದೀನಿ, ಇದು ನಮ್ಮ ಅಕ್ಕನ ಮಗಂದು ಆಯ್ತಾ. ಸೊ ಇನ್ನೊಂದು ಐ ಥಿಂಕ್ 15-20 ಡೇಸ್ಗೆನೆ ಮಗ ಇದಾನಲ್ಲ, ಅವನ ಮಗಂದು ನಾಮಕರಣ ಇದೆ. ಸೊ ಅದಕ್ಕೆ ಅಟೆಂಡ್ ಮಾಡಬೇಕು. ಮತ್ತು ಆ ಫಂಕ್ಷನಲ್ಲೇ ನನಗೆ ಇನ್ನೂ ಒಂದು ಫಂಕ್ಷನ್ಗೆ ಗೊತ್ತಾಯಿತು, ತಲೆ ಕೂದಲು ಕೊಡೋದು ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ನಾನಂತೂ ಅದೇ ಅನ್ಕೋತಾ ಇದ್ದೆ, ಹೇಳ್ತಾ ಇದ್ದೆ, ನಾನು ಮಿನಿ ಬ್ಲಾಗಲ್ಲೂ ಹೇಳಿದ್ದೀನಿ, ನಮ್ಮ ಮನೆಗಳಲ್ಲಿ ಆಗೋ ಫಂಕ್ಷನ್ಸ್ಗೆ ನನಗೆ ಎಷ್ಟು ಸ್ಯಾರೀಸ್ ಇದ್ರೂ ಸಾಕಾಗಲ್ಲ, ಮಿಕ್ಸ್ ಮ್ಯಾಚ್ ಮಾಡ್ತಿರ್ತೀನಿ ಅಂತ ಹೇಳಿ. ಸೊ ಇವನ್ ಈ ಫಂಕ್ಷನ್ಗೆ ಹೋಗಿರೋದು ಅಷ್ಟೇನೆ, ಸ್ಯಾರಿ ಕಂಪ್ಲೀಟ್ ಮಿಕ್ಸ್ ಮ್ಯಾಚ್ ಮಾಡಿಬಿಟ್ಟಿದ್ದೀನಿ. ಆ ಬ್ಲೌಸ್ ಬಂದು ಈ ಮನೆ ಗೃಹ ಪ್ರವೇಶ ಟೈಮಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು ರೇಷ್ಮೆ ಸೀರೆದು. ಐ ಥಿಂಕ್ ಆ ಸೀರೆನ ಒಂದೇ ಒಂದ್ಸತಿ ಉಟ್ಟಿದ್ದೀನೇನೋ ಈ ಮನೆ ಗೃಹ ಪ್ರವೇಶದಲ್ಲಿ ಅಷ್ಟೇನೆ. ಅಂದರೆ ಸ್ವಲ್ಪ ನಮ್ಮ ಫಂಕ್ಷನ್ ಅಂದಾಗ ಒಂಚೂರು ಹೆವಿ ಆಗಿ ತಗೊಂಡಿರ್ತೀವಲ್ವ, ಸೀರೆ ತುಂಬಾ ಚೆನ್ನಾಗಿದೆ. ಮತ್ತೆ ನಾನು ಉಟ್ಟೇ ಇಲ್ಲ. ಸೊ ಇವಾಗ ಯಾರ್ದಾದ್ರೂ ಮದುವೆ ಆದರೆ ಖಂಡಿತ ಉಟ್ಕೋಬೇಕು ಒಂದ್ಸತಿ ಆ ಸೀರೆನೂ. ಸೊ ಈ ರೀತಿ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು
ಉಟ್ಕೊಂಡು ಹೋಗೋದು. ಹಂಗೂ ನಮ್ ಝಾನ್ಸಿ ರೇಗಿಸ್ತಾ ಇದ್ಲು, ನಿನ್ಗೇನೆ ಅಕ್ಕ ಇವಾಗ ಆರ್ನಿ ಕಲೆಕ್ಷನ್ ಇದೆ, ನೀನ್ ಈ ತರ ಫಂಕ್ಷನ್ಸ್ ಇದೆ ಅಂದ್ರೆ ಆರಾಮಾಗಿ ಹೋಗ್ಬಿಟ್ಟು ನೀನ್ ಶಾಪ್ ಇಂದ ಒಂದ್ ಸ್ಯಾರಿನ ತಗೊಂಡ್ ಬಂದು ಹೆಂಗೋ ಯಾವ್ದೋ ಒಂದ್ ಬ್ಲೌಸ್ ನ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಂಡ್ಬಿಡ್ಬೋದಲ್ವೇ ಅಂತ. ನಂದೇ ಅಂಗಡಿ ಇದೆ ಅನ್ಬಿಟ್ಟು ಎಷ್ಟು ಸೀರೆಗಳನ್ನ ಎತ್ಕೊಳಕ್ ಆಗತ್ತೆ, ನಿಮ್ ಭಾವ ಅಂತೂ ಬೈತಾನೆ ಇರ್ತಾರೆ ನನ್ಗೆ ಯಾವಾಗ್ಲೂನು ಅಂತ. ಅವಳು ಅಂದ್ರೆ ನಾವ್ 3 ಜನ ಅದೇ ಮಾತಾಡ್ಕೋತಿದ್ವಿ, ಅಯ್ಯೋ ಈ ಹಸ್ಬೆಂಡ್ಸ್ ಕಾಮನ್ ಬಿಡು, ಅವ್ರು ಬೈತಾ ಇರ್ತಾರೆ ಆದ್ರೂ ನಾವ್ ಮಾಡೋದಂತೂ ಬಿಡಲ್ಲ ಅಲ್ವಾ, ಈ ತರ ಫಂಕ್ಷನ್ಸ್ ಇದ್ದಾಗ ನಾವು ಹೋಗ್ಲೇಬೇಕು ಅಂತ ಅನ್ಕೊಂಡು ಮಾತಾಡ್ಕೊಂತಾ ಇದ್ವಿ. ಇವನ್ ಅವಳು ಅದೇ ಹೇಳ್ತಾ ಇದ್ಲು, ಅಕ್ಕ ನನ್ಗೂ ಈ ನಡುವೆ ತುಂಬಾ ಆಗೋಗ್ಬಿಟ್ಟಿದೆ, ಈ ಕಡೆ ಫ್ಯಾಮಿಲೀಸ್ ಅಲ್ಲೂ ಬರ್ಬೇಕು, ಮತ್ತೆ ಒಂದ್ ಕಡೆ ಅವ್ರ ಮನೆ ಕಡೆನು ಅಲ್ಲೂ ಹೋಗೋದಿರತ್ತೆ, ಫಂಕ್ಷನ್ಸ್ ಅಟೆಂಡ್ ಮಾಡೋದೇ ಒಂದು ಇದಾಗೋಗ್ಬಿಟ್ಟಿದೆ ಅಕ್ಕ ಅಂತ ಹೇಳಿ. ಬಟ್ ಏನಂದ್ರೆ ಚೆನ್ನಾಗಿರತ್ತೆ ನಿಜ ಹೇಳ್ಬೇಕು ಅಂತ ಅಂದ್ರೆ, ಎಲ್ಲಾರ್ನು ಮೀಟ್ ಆಗೋದು, ಮಾತಾಡೋದು, ಮತ್ತೆ ನಮ್ಗಿರುವಂತ ಬಿಸಿ ಸ್ಕೆಡ್ಯೂಲ್ಸ್ ಅಲ್ಲಿ ನಮ್ಗಿರುವಂತ ಟೆನ್ಷನ್ಸ್ ಅಲ್ಲಿ ಒಂದು ರಿಲ್ಯಾಕ್ಸೇಷನ್ ಅಂತಾನು ಹೇಳ್ಬೋದು. ಮತ್ತೆ ಕೆಲವ್ರದ್ದು ಇರತ್ತೆ ಎಲ್ಲಾ ಫ್ಯಾಮಿಲೀಸ್ ಅಲ್ಲೂ ಇದ್ದಂಗೆ ಹೇಳು ಬೀಳು ಮುನ್ಸು ಆ ರೀತಿ ಎಲ್ಲದು ಕಾಮನ್. ಬಟ್ ನಾವ್ ಅಷ್ಟೊಂದ್ ಯಾರಿಗೂ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ, ಹೋಗ್ತೀವ ಮಾತಾಡ್ತೀವ ನಗ್ನಗ್ತಾ. ಅಂದ್ರೆ ನನಗೇನ್ ಇಷ್ಟ ಆಗತ್ತೆ ಅಂದ್ರೆ ಎಷ್ಟು ನಾವು ಜನನ ಮೀಟ್ ಆಗ್ತೀವೋ ಅಷ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ ಅಂತ ಹೇಳಿ ನಾನು ಅನ್ಕೋತಾ ಇರ್ತೀನಿ. ಸಾಧ್ಯವಾದಷ್ಟು ನಾನು ಅದನ್ನೇ ಪ್ರಯತ್ನ ಪಡ್ತೀನಿ. ನನಗೆ ಒಂದು ವಿಚಾರ ಏನಂದ್ರೆ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ, ಬಟ್ ಒಂದು ವಿಚಾರಕ್ಕೆ ನಾನು ತುಂಬಾ ಹೆದರ್ತೀನಿ, ಅದೇ ದೇವ್ರ ವಿಚಾರಕ್ಕೆ. ಏನಂದ್ರೆ ನಾವು ಒಬ್ಬರಿಗೆ ಕೆಟ್ಟದ್ ಮಾಡಿದೀವಿ ಅಂದ್ರೆ ಇಮ್ಮಿಡಿಯೇಟ್ ಆಗಿ ನಮಗ್ ಕೆಟ್ಟದಾಗುತ್ತೆ ಅನ್ನೋದು ನಾನು ತುಂಬಾ ಆಳವಾಗಿ ನಂಬ್ತೀನಿ. ಅದಕ್ಕೆ ನಾನು ಆದಷ್ಟು ಯಾರ ಜೊತೆನೂ ನೆಗೆಟಿವ್ ಆಗಿರಕ್ ಇಷ್ಟನೇ ಪಡಲ್ಲ, ಪಾಸಿಟಿವ್ ಆಗಿರಕ್ಕೆ ಇಷ್ಟಪಡ್ತೀನಿ. ಅದೊಂಥರ ನನ್ನ ಸೆಲ್ಫಿಶ್ನೆಸ್ ಅಂತಾನು ಅನ್ಕೋಬಹುದು ನೀವು. ನಾನು ಅವ್ರ ಹತ್ರ ಚೆನ್ನಾಗಿದ್ರೆ ನನ್ಗೆ ಒಳ್ಳೇದೇ ಆಗತ್ತೆ ಅನ್ನೋ ಒಂದು ನಂಬಿಕೆ, ಮತ್ತೆ ಅದು ನನ್ಗೆ ಆಗಿದೆ ಕೂಡ. ಅದಕ್ಕೆ ನಾನು ಯಾರನ್ನ ನೋಡಿ ಜಲಸಿ ಪಡೋದು, ಯಾರನ್ನ ನೋಡಿ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಬೇಸರ ಮಾಡ್ಕೊಳ್ಳೋದು ಇಲ್ಲ. ಬಟ್ ನನ್ಗೆ ಇಮಿಡಿಯೇಟ್ ಆಗಿ ಕೋಪ ಬರುತ್ತೆ, ಬಟ್ ಹಾಗೇನೆ ಇಮಿಡಿಯೇಟ್ ಆಗಿ ನಾನು ಅದನ್ನ ಮಾಡ್ಕೊಂಡ್ಬಿಡ್ತೀನಿ. ಸಾಧ್ಯವಾದಷ್ಟು ಇರೋದೊಂದು ಜೀವನ, ನಗ್ನಗ್ತಾ ಇರೋಣ, ಖುಷಿಯಾಗಿರೋಣ, ನಮ್ಮ ಸುತ್ತಮುತ್ತ ಇರೋರ್ ಜೊತೆ ಎಲ್ಲ ಪಾಸಿಟಿವಿಟಿ ಆತರ ಇದ್ದು ಪಾಸಿಟಿವ್ನೆಸ್ ನ ಸ್ಪ್ರೆಡ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇನ್ನು ಅದಾದ್ಮೇಲೆ ನಾವ್ ಇದೆಲ್ಲ ಏನು ಗ್ರೂಪ್ ಫೋಟೋ ತಗೋತಾ ಇದ್ವಿ ಅಲ್ವಾ, ಸೊ ಮಗುನ ನೋಡ್ಬೋದು ನೀವು. ಅವ್ನಿಗೆ ಇನ್ನೂ ನಿಜವಾಗ್ಲೂ 6 months ನಾನು ಎತ್ಕೊಂಡಿದೀನಿ. ಅವಂದಲ್ಲ ಇದು ಫಂಕ್ಷನ್ ನಾಮಕರಣ. ನಮ್ಮ ಅಣ್ಣನ್ ಮೊಮ್ಮಗ ಅವನು. ನಾನೇ ಈಸ್ಕೊಂಡೆ ಅವನ್ನ ಕೊಡೆ ಅಂತ ಅನ್ಬಿಟ್ಟು. ಅಪ್ಪ ಎಷ್ಟು ತರ್ಲೆ ತೀಟೆ ಇದ್ದಾನೆ ಅಂದ್ರೆ, ಇನ್ನು 6 ತಿಂಗಳು 1 ನಿಮಿಷ ಅವನು ಕುತ್ಕೋತಾ ಇರ್ತಾ ಇಲ್ಲ. ನೆಕ್ಸ್ಟ್ ಇವಂದು ಫಂಕ್ಷನ್ ಇದೆ, ಅವಾಗ್ಲೂ ನಾನು ಅಪ್ಡೇಟ್ ಮಾಡ್ತೀನಿ. ನನ್ಗೆ ಫೋಟೋ ಇರೋವರೆಗೂ 1 ನಿಮಿಷ ಅವನು ಇರ್ಲಿಲ್ಲ. ನಾನು ಅದೇ ನಮ್ಮ ಅಣ್ಣನ ಮಗಳಿಗೆ ಹೇಳ್ತಾ ಇದ್ದೆ, ಹೆಂಗೆ ಇವಳನ್ನ ನೀನ್ ಸಾಕ್ತಿಯೋ ನಿಜವಾಗ್ಲೂ ಭಯ ಆಗತ್ತೆ ಕಣೆ, 1 ನಿಮಿಷ ಇಲ್ವಲ್ಲೇ ಅವನು ಕಂಕ್ಳಲ್ಲಿ ಕುತ್ಕೋತಾನೆ ಇಲ್ಲ ಅಂತ ಅನ್ಬಿಟ್ಟು. ಅಯ್ಯೋ ಅತ್ತೆ ಏನ್ ನೀವ್ ಹಿಂಗ್ ಅಂತೀರಾ, ನನಗ್ ಗೊತ್ತತ್ತೆ ಎಷ್ಟು ಇದು ಮಾಡ್ತಾನೆ ಅಂತ ಅನ್ಬಿಟ್ಟು ಅಂತ ಹೇಳ್ತಾ ಇದ್ಲು. ನಿಜವಾಗ್ಲೂ ನನ್ಗೆ ಇವಾಗ ಈ ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಆಸೆ ಏನೋ ಆಗತ್ತೆ, ಬಟ್ ಹೆಂಗಪ್ಪ ಇವ್ರನ್ನೆಲ್ಲ ಸಾಕಿ ದೊಡ್ಡವ್ರು ಮಾಡ್ತಾರೆ. ಬಿಕಾಸ್ ನಮ್ಮ ಮಕ್ಳು ದೊಡ್ಡವ್ರು ಆಗ್ಬಿಟ್ಟಿದಾರಲ್ವಾ, ಇವಾಗ ಎಳೆ ಮಕ್ಕಳನ್ನ ನೋಡಿದ್ರೆ ಹಂಗೆ ಆಗತ್ತೆ. ಸೊ ನಮ್ಮ ಅತ್ಕೆನ ಎಲ್ಲ ನಾನು ಇವೆಲ್ಲ ಹೇಳ್ತಾ ಇದ್ರೆ ಅವ್ರು ನನ್ನನ್ನು ರೇಗಿಸ್ತಾ ಇರ್ತಾರೆ, ನಮ್ಮ ಅಕ್ಕಂದಿರು ಅತ್ಕೆದಿರು. ಈಗ ಅವ್ರ ಮೊಮ್ಮಕ್ಳೆಲ್ಲ ಇದಾರಲ್ವಾ, ಸೊ ಅವ್ರ ಬಗ್ಗೆ ನಾನೇನಾದ್ರೂ ತಮಾಷೆ ಮಾಡಿದ್ರೆ ಅವ್ರ ಅಂತಾರೆ, ಇರೇ ಇನ್ನೂ 1-3-4 ವರ್ಷ ತಡ್ಕೊಳೆ, ನಿಮ್ಮನೇಲೂ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿ. ಸೊ ಅವಾಗ ಅನ್ಸುತ್ತೆ ಹೌದಲ್ವಾ, ನೆಕ್ಸ್ಟ್ ನಮ್ಮ ಮನೇಲೂ ಮಕ್ಕಳು ಒಬ್ಬೊಬ್ರೇ ಬರ್ತಿದ್ದಾರೆ, ಒಬ್ರಾದ್ಮೇಲೆ ಒಬ್ರು ನಾವು ಮಾಡಬೇಕು. ನೆಕ್ಸ್ಟ್ ನಮ್ಮ ಮನೇಲೂ ಮಕ್ಳಿಗೆ ಮದ್ವೆ ಅಂತೆ, ಅವ್ರಿಗೆ ಮಕ್ಕಳಾಗತ್ತೆ. ಅವೆಲ್ಲ ನೆನೆಸ್ಕೊಂಡ್ಬಿಟ್ರೆ ಒಂದ್ ಕಡೆ ಖುಷಿ ಆಗತ್ತೆ, ಒಂದ್ ಕಡೆ ಭಯ ಅನ್ನೋದನ್ನು ಸಹ ಆಗತ್ತೆ. ಸೊ ಇನ್ನ ಅದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಝಾನ್ಸಿನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಲು. ಅಂದ್ರೆ ಅವಳ ಅಮ್ಮನ ಮನೆ ಹತ್ರ ಏನೋ ಬರ್ಬೇಕಿತ್ತು, ಅವಳದು ಸ್ವಲ್ಪ ಕೆಲಸ ಇತ್ತಂತೆ. ಇನ್ನ ನಾನು ಗಾಡಿ ಅಲ್ಲೇ ಹಾಕಿದ್ದೆ 2 wheeler ಅಲ್ಲಿ ಹೋಗಿ. ಅಲ್ಲಿಂದ ನಾವು ವಾಣಿಯವ್ರ ಜೊತೆ ಹೋಗಿದ್ದು ನಾನು ಹೋಗ್ಬೇಕಾದ್ರೆ. ಇನ್ನ ನಾವಲ್ಲಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಅಲ್ವಾ, ಅವ್ರ ಹಸ್ಬೆಂಡ್ ಎಷ್ಟೊತ್ತು ಅಂತ ವೇಟ್ ಮಾಡ್ತಾರೆ. ಸರಿ ನಾನು ಹೊರಡ್ತೀನಿ ಅಂತ ಅನ್ಬಿಟ್ಟು ಆ ಝಾನ್ಸಿ ಹೇಳಿದ್ಲು, ನಾನು ಡ್ರಾಪ್ ಮಾಡ್ತೀನಿ ಬಿಡು ಇಬ್ರು ಅಂತ ಹೇಳಿ. ಹಂಗಾಗಿ ಅವ್ರು ಹೋದ್ರು. ಸೊ ಹೋಗುವಾಗ ಝಾನ್ಸಿ ಜೊತೆನೆ ನಾವು ಹೊರಟಿದ್ದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಕೊನೆವರೆಗೂ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಮುಂದೆ ಇನ್ನೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.